Dear students, today I have a studying in the sources. Sources are the ancient Indian history, studying for the important and help of our events. To the sources like the in a or present situation, condition, activities for the in a available studied to help of the our history. ಇವತ್ತು ನಾವು ಮೂಲಾಧಾರಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಈ ಮೂಲಾಧಾರಗಳು ನಮ್ಮ ಭಾರತದ ಪ್ರಾಚೀನ ಕಾಲದಲ್ಲಿನ ಒಂದು ಸಂಗತಿಗಳನ್ನು ನೈಜ ವಾಸ್ತವಿಕ ಪರಿಸ್ಥಿತಿಗಳನ್ನು ತಿಳಿದುಕೊಳ್ಳುವಲ್ಲಿ ಮಹತ್ವದ ಒಂದು ಆಧಾರಗಳಾಗಿ ನಮಗೆ ಕಂಡು ಬರ್ತಾ ಇದ್ದಾವೆ. ಪ್ರಾಚೀನ ಭಾರತದಲ್ಲಿ ಯಾವ ರೀತಿಯಾಗಿರುವಂಥ ಒಂದು ಪರಿಸ್ಥಿತಿ ಇತ್ತು ಅನ್ನೋಂಥದ್ದನ್ನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಮಗೆ ತಿಳಿಯಲ್ಪಡಿಸ್ತಕ್ಕಂಥದ್ದು ಈ ಆಧಾರಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂಥ ಆಧಾರಗಳು ಒಂದು ರಚನೆಗೆ ಇಲ್ಲಿ ಹಿಸ್ಟೋರಿಯನ್ಸ್ ಲೈಕ್ ಇಟ್ ದಿ ರೈಟರ್ ಆಫ್ ಹಿಸ್ಟೋರಿಯನ್ಸ್, ಇತಿಹಾಸಕಾರ, ಇತಿಹಾಸ ಬರವಣಿಗೆಕಾರ ಅಂತ ನಾವು ಕರೆಯಲ್ಪಡ್ತಾ ಇದ್ದೇವೆ. ಇತಿಹಾಸಕಾರನಿಗೆ ಇಲ್ಲಿ ವಸ್ತುನಿಷ್ಠ ಇತಿಹಾಸವನ್ನು ರಚನೆ ಮಾಡುವಲ್ಲಿ ಅಗತ್ಯವಾದ ಒಂದು ಮಾಹಿತಿಗಳನ್ನು ಈ ಮೂಲಾಧಾರಗಳು ನಮಗೆ ಒದಗಿಸಲ್ಪಡ್ತಾ ಇದ್ದಾವೆ. ಇಲ್ಲಿ ವಾಟ್ ಈಸ್ ಹಿಸ್ಟ್ರಿ, ಇತಿಹಾಸ ಅಂದ್ರೇನು ಅನ್ನೋದನ್ನು ನೋಡಿದಾಗ ನಾವು ಪಾಸ್ಟ್ ಇವೆಂಟ್ಸ್ ಸ್ಟಡಿಡ್ ಆಸ್ ಎ ಹಿಸ್ಟ್ರಿ ಅಂತ ಕರೆಯಲ್ಪಡ್ತಾ ಇದೆ. ಗತಿಸಿ ಹೋದ ಘಟನೆಗಳ ಕ್ರಮಬದ್ಧವಾದ ವ್ಯವಸ್ಥಿತವಾದ ಅಧ್ಯಯನವನ್ನು ಇತಿಹಾಸ ಅಂತೇಳಿ ನಾವು ಕರೆಯಲ್ಪಡ್ತಾ ಇದ್ದೇವೆ. ಇಂಥ ಫಸ್ಟ್ ಟೈಮ್ past incident or courses are the in Indian environment to available for the study to help of in our sources. ಇಲ್ಲಿ ಇತಿಹಾಸಕಾರ ಒಂದು ಪ್ರಮುಖವಾಗಿರುವಂಥ ಅಂದಿನ ವಾಸ್ತವ್ಯದ ಚಿತ್ರಣವನ್ನು ಅಲ್ಲಿ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಇಂಥ ಎಲ್ಲ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿರುವಂಥ ಒಂದು ಸಾಧನೆಗಳು, ಅಲ್ಲಿ ಮಾರ್ಪಾಡುಗಳು ಆಗ್ತಾ ಇದ್ದಾವೆ ಅನ್ನೋಂಥ ಒಂದು ನಿಖರವಾದ ಅಧ್ಯಯನವನ್ನು ಮಾಡುವುದಕ್ಕೆ ಈ ಆಧಾರಗಳು ನಮಗೆ ಪ್ರಮುಖವಾಗಿ ಕಂಡು ಬರ್ತಾ ಇದ್ದಾವೆ. ಇಂಥ ಆಧಾರಗಳು ದೊರೆಯದಿದ್ದರೆ ನಮಗೆ ಈ ಇತಿಹಾಸದ ಕಾಲಗಳನ್ನೇ ಅಸ್ಪಷ್ಟವಾಗಿ ಕಂಡು ಬರ್ತಿತ್ತು ಅನ್ನೋದು ಕೂಡ ನಮಗೆ ಅಷ್ಟೇ ಇಲ್ಲಿ ತಿಳಿಯಲ್ಪಡ್ತಾ ಇದ್ದಾವೆ. ಅಂಥ ಭಾರತದ ಇತಿಹಾಸ ರಚನೆಗೆ ದಿ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಹಿಸ್ಟ್ರಿ ಟು ಮೋರ್ ಆರ್ ದಿ ಇನ್ ಅವರ್ antiquities for the available to in our history study. ಈ ಭಾರತದ ಇತಿಹಾಸ ರಚನೆಗೆ ಹೆಚ್ಚಿನ ಒಂದು ಆಕಾರಗಳು ನಮಗೆ ಲಭ್ಯವಾಗಲ್ಪಟ್ಟಿರ್ತಕ್ಕಂಥದ್ದು. ಅವುಗಳೇ ಇಲ್ಲಿ ಇತಿಹಾಸ ರಚನೆಗೆ ಒಂದು ಪೂರಕವಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಪ್ರಮುಖವಾಗಲ್ಪಟ್ಟಿರುವಂಥ ಈ ಇತಿಹಾಸ
ರಚನೆಯಲ್ಲಿ ಇತಿಹಾಸಕಾರ ಯಾವ ಈ ಆಧಾರಗಳನ್ನು ಪ್ರಧಾನವಾಗಿಟ್ಕೊಂಡು ಅಲ್ಲಿ ಪ್ರಮುಖವಾಗಲ್ಪಟ್ಟಿರುವಂಥ ಜೀವನ ಕ್ರಮವನ್ನು, ಅವರ ಏಳ್ಗೆಯನ್ನು, ಅವರ ಬದಲಾವಣೆಯನ್ನು ನಮಗೆ ಪ್ರಮುಖವಾಗಿ ತಿಳಿಯಪಡಿಸುವಲ್ಲಿ ಆಧಾರಗಳು ಮಹತ್ವವಾಗಿ ಸಿಗ್ತಾ ಇದ್ದಾವೆ. ಇಲ್ಲಿ ಯಾವ ಈ ಪ್ರಮುಖವಾಗಲ್ಪಟ್ಟಿರುವಂಥ ಹಿಸ್ಟೋರಿಯನ್ಸ್ ಆಗಿರುವಂಥ ಪ್ಲೀಟ್ ಅವರು, ಇತಿಹಾಸಕಾರನಾಗಿರುವಂಥ ಪ್ಲೀಟ್ ಅವರ ಒಂದು ಅಭಿಪ್ರಾಯ ಬರ್ತಾ ಇದೆ. ಭಾರತೀಯರು ಐತಿಹಾಸಿಕ ಸಂಗತಿಗಳನ್ನೊಳಗೊಂಡ ಕೃತಿ ರಚಿಸಿದ್ದರೆಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಲ್ಲಿ ಇತಿಹಾಸ ರಚನೆಯಲ್ಲಿ ನಮ್ಮ ಭಾರತೀಯ ಇತಿಹಾಸಕಾರರು ಯಾವುದೇ ರೀತಿಯಾಗಿರುವಂಥ ಒಂದು ಪ್ರಯತ್ನ ಮಾಡಿಲ್ಲ ಅನ್ನೋಂಥದ್ದನ್ನು. ಅಂದರೆ ಈ ಇತಿಹಾಸ ಕಾಲಗಣನೆಯ ಪ್ರಜ್ಞೆ ಅನ್ನೋದು, ತಿಳುವಳಿಕೆ ಅನ್ನೋದು ಅವರಿಗೆ ಗೊತ್ತಿಲ್ಲದೇ ಇರತಕ್ಕಂಥದ್ದು. ಇಂಥ ಇತಿಹಾಸ ರಚನೆಯನ್ನು ಮಾಡುವಲ್ಲಿ ವಿದೇಶಿಯರ ಒಂದು ಕೊಡುಗೆ, ವಿದೇಶಿಯರ ಒಂದು ಪಾತ್ರ ಇಲ್ಲಿ ಮಹತ್ವವಾಗಿ ನಮಗೆ ಕಂಡು ಬರ್ತಾ ಇದೆ ಅನ್ನೋಂಥದ್ದನ್ನು ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಯಾವ ನಮ್ಮ ಭಾರತೀಯ ಒಂದು ಬರವಣಿಗೆಕಾರರು, ಇತಿಹಾಸಕಾರರು ಇಲ್ಲಿ ನಮ್ಮ ಒಂದು ಚರಿತ್ರೆಯನ್ನು ಬರಿಬೇಕಾದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇವರಿಗೆ ಪುರಾವೆಗಳು ಲಭ್ಯವಾಗಿಲ್ಲ. ಅದರಿಂದಾಗಿ ಇವರು ಇತಿಹಾಸ ರಚಿಸುವಲ್ಲಿ ಒಂದು ಮುಂದೆ ಬಂದಿಲ್ಲ ಅನ್ನೋಂಥದ್ದು ಕೂಡ ನಾವು ಕಾಣ್ತಾ ಇದ್ದೇವೆ. ಆದರೆ ಇಂಥ ಒಂದು ಇತಿಹಾಸ ಪ್ರಜ್ಞೆಯನ್ನು, ತಿಳುವಳಿಕೆಯನ್ನು ನಮಗೆ ಪ್ರಥಮವಾಗಿ ಕೊಟ್ಟಿರ್ತಕ್ಕಂಥವರು ಗ್ರೀಕರು ಅಂತ ಹೇಳ್ತಾರೆ. ಫಸ್ಟ್ ಅವರ್ ಐಡಿಯಾಸ್ ಫಾರ್ ದಿ ಐಡಿಯಲ್ ಟು ದಿ ಇನ್ ಹಿಸ್ಟ್ರಿ ಸ್ಟ್ರಕ್ಚರ್ ಟು ಕಮ್ ಫ್ರಮ್ ಕ್ರೆಡಿಟ್ ಗೋಸ್ ಟು ದಿ ಇನ್ ಎ ಗ್ರೀಕ್ಸ್ ಅನ್ನುವಂಥದ್ದನ್ನು ಈ ಇತಿಹಾಸ ರಚನೆಯಲ್ಲಿ ಈ ಗ್ರೀಕರಿಗೆ ಒಂದು ನಾವು ಕೊಡುಗೆ, ಕಾಣಿಕೆಯನ್ನು ಕಾಣ್ತಾ ಇದ್ದೇವೆ. ಅಂಥ ಒಂದು ಗ್ರೀಕರಲ್ಲಿ ಹೆರೋಡಟಸ್, ತುಸಿಡೈಡ್ಸ್ ಅಂತ ಬರ್ತಾ ಇದ್ದಾರೆ. ಹೆರೋಡಟಸ್ ಆ್ಯಂಡ್ ತುಸಿಡೈಡ್ಸ್ ಟು ಆರ್ ದಿ ಇನ್ ಎ ಅವರ್ ಗ್ರೀಕ್ ಹಿಸ್ಟೋರಿಯನ್ಸ್, ಅವರ್ ಫೇಮಸ್ ಹಿಸ್ಟೋರಿಯನ್ ರೈಟರ್ಸ್ ಅಂತ ನಾವು ಕರೀತಾ ಇದ್ದೇವೆ. ಇವರು ಇತಿಹಾಸ ಒಂದು ರಚನಾಕಾರರು, ಬರವಣಿಗೆಕಾರರು, ಪ್ರಸಿದ್ಧವಾಗಿರ್ತಕ್ಕಂಥವ್ರು ಅನ್ನೋದನ್ನು ಕೂಡ ಇಲ್ಲಿ ಹೇಳಲ್ಪಡ್ತಾ ಇದ್ದೇವೆ. ಇಲ್ಲಿ ಈ ರಾಷ್ಟ್ರೀಯ ಪ್ರಜ್ಞೆ ಅನ್ನೋದನ್ನು ಇವರು ಪಡ್ಕೊಳ್ತಾ ಇದ್ದಾರೆ. ಮೊದಲವಾಗಿ ರೀ ನಾವು ನಮ್ಮವರು ಅನ್ನೋಂಥ ಒಂದು ಪ್ರಜ್ಞೆ ಇವರು ಬೆಳೆಯಲ್ಪಟ್ಟು, ತದನಂತರದಲ್ಲಿ ಅವರ ಗ್ರೀಕ್ ಇತಿಹಾಸದ ರಚನೆಗೆ ಅವರಿಗೆ ಒಂದು ಸ್ಪಿರಿಟ್ ಆಗ್ತಾಯಿದೆ, ಇನ್ಸ್ಪೈರ್ ಆಗ್ತಾಯಿದೆ. ಅಂದರೆ ನಾವು ನಮ್ಮವರು ಅನ್ನುವಂಥ ಒಂದು ಮನೋಭಾವನೆ ಏನಿದೆ, ಆ ಮನೋಭಾವನೆ ಇಲ್ಲಿ ಇತಿಹಾಸ ರಚನೆಗೆ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಅವರಲ್ಲಿ ಬೆಳೆಯಲ್ಪಡ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಹೀಗೆ ಇಂಥ ಒಂದು ಗ್ರೀಕ್ ಇತಿಹಾಸಕಾರರಿಂದ ಈ ಇತರ ನೆಲೆಗಳ ಒಂದು ರಾಷ್ಟ್ರಗಳ ಒಂದು ಇತಿಹಾಸ ಒಂದು ರಚನೆಗೆ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಒಂದು ಮುನ್ನೋಟ, ಅವರಲ್ಲಿ ಒಂದು ಪ್ರಗತಿ, ಬೆಳವಣಿಗೆ ಆಗ್ತಕ್ಕಂಥದ್ದನ್ನು, ಆದರ್ಶಪ್ರಾಯರಾಗಿ ಅವರು ಸ್ಫೂರ್ತಿದಾಯಕರಾಗಿ ಬರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ಒಂದು ಪ್ರಮುಖ ಅಸ್ತಿತ್ವದ ನೆಲೆಯನ್ನು ನಾವು ಇತಿಹಾಸದ ಬಗ್ಗೆ ನೋಡಿದಾಗ, ಇಂತಹ ಇತಿಹಾಸ ರಚನೆಗೆ ಈ ಮೂಲಾಧಾರಗಳು ಅತ್ಯಮೂಲ್ಯವಾಗಿವೆ, ಪ್ರಧಾನವಾಗಿವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ಈ ಮೂಲಾಧಾರಗಳು ನಮ್ಮ ಭಾರತದ, ಪ್ರಾಚೀನ ಭಾರತದ ಇತಿಹಾಸ ರಚನೆಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮೂಲಾಧಾರಗಳನ್ನು ಇಲ್ಲಿ ಒದಗಿಸಲ್ಪಡ್ತಾ ಇದ್ದಾವೆ. ಅಂಥ ಒಂದು ಮೂಲಾಧಾರಗಳಲ್ಲಿ ನಾವು ಟು ಪಾರ್ಟ್ ಆಫ್ ದಿ ಟು ಕ್ಲಾಸಿಫಿಕೇಷನ್ ಆಫ್ ದಿ ಇನ್ನೇ ಸೋರ್ಸಸ್ ಅಂತೇಳಿ ಇಲ್ಲಿ ಕರೆಯಲ್ಪಡ್ತಾ ಇದ್ದಾವೆ. ಅಂದರೆ ಈ ಮೂಲಾಧಾರಗಳಲ್ಲಿ ಎರಡು ವಿಧಗಳು, ಎರಡು ವರ್ಗೀಕರಣ ಅನ್ನೋಂಥದ್ದು ನಮಗೆ ಇಲ್ಲಿ ಲಭ್ಯವಾಗಲ್ಪಡ್ತಾ ಇದ್ದಾವೆ. ಅಂಥ ಒಂದು ಆ ಮೂಲಾಧಾರಗಳನ್ನು ನಾವು ಎರಡು ಪ್ರಕಾರವಾಗಿ ನೋಡಿದಾಗ, ಇಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅನ್ನೋದು ಒಂದು ಪಾರ್ಟ್ ಆಗ್ತಾಯಿದೆ, ಲಿಟರರಿ ಸೋರ್ಸಸ್ ಅನ್ನೋದು ಅಂದರ್ ಒಂದು ಪಾರ್ಟ್. ಅಂದರೆ ಈ
ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅನ್ನೋಂಥದ್ದು, ಸಾಹಿತ್ಯಿಕ ಆಧಾರಗಳು ಅನ್ನೋಂಥದ್ದು ಎರಡು ಭಾಗ ಇಲ್ಲಿ ಮೇನ್ ಪ್ರಧಾನವಾಗಿ ಇರ್ತಕ್ಕಂಥದ್ದು. ಇಂಥ ಒಂದು ಈ ಎರಡು ವಿಧದಲ್ಲಿ ನಮ್ಮ ಭಾರತದ ಚರಿತ್ರೆಯನ್ನು ಅರಿಯುವುದಕ್ಕೆ ಈ ಮೂಲಾಧಾರಗಳು ಇಲ್ಲಿ ಲಭ್ಯವಾಗ್ತಕ್ಕಂಥದ್ದು. ಅಂಥ ಒಂದು ಪ್ರಾಕ್ತನ ಆಧಾರಗಳನ್ನು ಮತ್ತು ನಾವು ಇಲ್ಲಿ ವಿಂಗಡಣೆಯನ್ನು ಮಾಡ್ತಾಯಿದ್ದೇವೆ, ಕ್ಲಾಸಿಫಿಕೇಷನ್ ಮಾಡ್ತಾಯಿದ್ದೇವೆ, ವರ್ಗೀಕರಣ ಮಾಡ್ತಾಯಿದ್ದೇವೆ. ಅಂಥ ಒಂದು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳಲ್ಲಿ ನಮಗೆ ಎಕ್ಸ್ಕವೇಷನ್ ಅಂತ ಬರ್ತಾ ಇದ್ದಾವೆ, ಉತ್ಖನನಗಳು, ಭೂ ಉತ್ಖನನಗಳು ಅಂತ ಕರಿತಾ ಇದ್ದಾವೆ. ಸೆಕೆಂಡ್ಲಿ ಅವರ್ ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತಾ ಇದ್ದಾವೆ, ಶಾಸನಗಳು ಅನ್ನೋಂಥದ್ದು. ಥರ್ಡ್ಲಿ ನ್ಯೂಮೆಸ್ಮೆಟಿಕ್ಸ್ ಅಂತ ಕರಿತಾ ಇದ್ದಾವೆ, ಆರ್ ಕಾಯಿನ್ಸ್ ಅಂತ ಇರ್ತವೆ, ನಾಣ್ಯಗಳಂತ ಕರೆಯಲ್ಪಡ್ತಾ ಇದ್ದಾವೆ. ಫೋರ್ತ್ ಒನ್ ಅವರ್ ಮಾನ್ಯುಮೆಂಟ್ಸ್ ಅಂತ ಕರಿತಾ ಇದ್ದಾವೆ, ಸ್ಮಾರಕಗಳು ಅಂತೇಳಿ ಇಲ್ಲಿ ನಾವು ಕರೆಯಲ್ಪಡ್ತಕ್ಕಂಥದ್ದನ್ನು. ಈ ರೀತಿ ಎಕ್ಸ್ಕವೇಷನ್ಸ್ ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್, ನ್ಯೂಮೆಸ್ಮೆಟಿಕ್ಸ್, monuments are the more to our valuable matter information studied in our available for our ancient Indian history ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಪ್ರಮುಖವಾಗಲ್ಪಟ್ಟಿರುವಂಥ ಯಾವ ಲಿಟರರಿ ಸೋರ್ಸಸ್ ಅಂಡರ್ ಒನ್ ಪಾರ್ಟ್ ಆಫ್ ಈ ಮೂಲಾಧಾರಗಳ ವರ್ಗೀಕರಣದಲ್ಲಿ ಮತ್ತೊಂದು ಭಾಗವಾಗಿ ಯಾವ ಸಾಹಿತ್ಯಿಕ ಮೂಲಾಧಾರಗಳು ಅನ್ನೋಂಥದ್ದನ್ನು, ಅಂಥ ಸಾಹಿತ್ಯಿಕ ಮೂಲಾಧಾರಗಳನ್ನು ಮತ್ತು ನಾವು ಎರಡು ವಿಧವಾಗಿ ಇಲ್ಲಿ ವಿಂಗಡಣೆಯನ್ನು ಮಾಡಲ್ಪಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಇಂಡಿಯನ್ ಲಿಟ್ರೇಚರ್ ಅಂತ ಹೇಳ್ತೇವೆ, ನೇಷನ್ ಲಿಟ್ರೇಚರ್ ಅನ್ನುವಂಥದ್ದು, ಫಾರಿನ್ ಲಿಟ್ರೇಚರ್ ಅಂತ ಕರಿತಾ ಇದ್ದೇವೆ ನಾವು. ಲೈಕ್ ಇಟ್ ಫಾರ್ ಅವರ್ ಇಂಡಿಯನ್ ರೈಟರ್ಸ್ ಆರ್ ಫಾರಿನ್ ರೈಟರ್ಸ್ ಅಂತ. ನಾವು ನಮ್ಮ ಭಾರತದ ಸಾಹಿತ್ಯ, ದೇಶೀಯ ಸಾಹಿತ್ಯ ಅನ್ನೋಂಥದ್ದು ಅಥವಾ ಬರವಣಿಗೆಕಾರರು, ವಿದೇಶೀಯ ಸಾಹಿತ್ಯ, ವಿದೇಶೀಯ ಬರವಣಿಗೆಕಾರರು ಅನ್ನೋದು ಇಲ್ಲಿ ನಮಗೆ ಸಿಗ್ತಾ ಇದ್ದಾವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಪ್ರಮುಖವಾಗಲ್ಪಟ್ಟಿರುವಂಥ ನಮ್ಮ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವಲ್ಲಿ ಈ ರೀತಿಯಾಗಿರುವಂಥ ಒಂದು ಆಕಾರಗಳು ಇಲ್ಲಿ ಪ್ರಧಾನವಾಗಿ ನಮಗೆ ಲಭ್ಯವಾಗಿದ್ದು, ಅವುಗಳ ಮೂಲಕವಾಗಿ ನಮ್ಮ ಭಾರತದ ಇತಿಹಾಸವನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಕ್ಕೆ, ಮಾಡೋದಕ್ಕೆ ಇವು ಇಲ್ಲಿ ಪ್ರಮುಖವಾಗಿ ನಮಗೆ ಸಿಗ್ತಾ ಇದ್ದಾವೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ನಂತರದಲ್ಲಿ ಈ ಒಂದು ಮೂಲಾಧಾರಗಳ ಚರಿತ್ರೆಯಲ್ಲಿ ನಾವು ಪ್ರಾಕ್ತನ ಮೂಲಾಧಾರಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು.